ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಷ್ಟು ಲಿಸ್ಟ್ ನೋಡೋದಾದರೆ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಬರ್ತಾ ಇದೆ. ಉಪ್ಪಾರ ಸಮುದಾಯಕ್ಕೆ ಸೇರಿದಂಥವ್ರು. ಉಪ್ಪಾರ ಕಮಿಟಿದ ಒಬ್ಬರೇ ಎಮ್ ಎಲ್ ಹಾಗಾಗಿ ಅವ್ರಿಗೆ ಈ ಬಾರಿ ಕೊಡಲೇಬೇಕು ಅಂತ. ಹಿಂದೆ 2018ರಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಸಚಿವರಾಗಿದ್ರು ಇವರು. ಅದಾದಮೇಲೆ ಸಿದ್ದರಾಮಯ್ಯ CM ಆದಾಗ ಸಚಿವ ಸ್ಥಾನಕ್ಕೆ ತುಂಬ ಟ್ರೈ ಮಾಡಿದ್ರು, ಆಗಲಿಲ್ಲ. ಈ ಬಾರಿ ಆಗಲೇಬೇಕು ಅಂತ ಪಟ್ಟಿಡಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಓಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು. ಸೋಮಣ್ಣ ವಿರುದ್ಧ ಗೆದ್ದಿದ್ದು ಚಾಮರಾಜನಗರದಲ್ಲಿ. ಸೋಮಣ್ಣ ಅವರು ಸಿಕ್ಕಾಪಟ್ಟೆ ಪೈಪೋಟಿ ಕೊಟ್ಟಿದ್ರೆ ಸೋಲ್ಸ್ಬಿಡ್ತೀವಿ ನಾವು ಸಿದ್ದರಾಮಯ್ಯನವರನ್ನ. ಆಮೇಲೆ ಪುಟ್ಟರಂಗ ಶೆಟ್ಟಿ ಅಂತ ತುಂಬ ಕಾನ್ಫಿಡೆಂಟ್ ಇದ್ದರು BJP ಅವರು. ಆ ಒಂದು ಕಾನ್ಫಿಡೆನ್ಸ್ಗೆ ಒಂದು ರೀತಿ ಬ್ರೇಕ್ ಮಾಡಿ ಅದನ್ನು ಗೆದ್ದು ಬಂದಂಥವ್ರು ಪುಟ್ಟರಂಗ ಶೆಟ್ಟಿ ಅವರು. ಸೊ ಕಾಂಗ್ರೆಸ್ನ ಕ್ಲೀನ್ ಹ್ಯಾಂಡು, ನೋ ಕಾಂಟ್ರವರ್ಸಿ ಇಲ್ಲ. ಸೊ 4 ಬಾರಿ ಗೆದ್ದವ್ರೆ. ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ. ಇವೆಲ್ಲವೂ ಕೂಡ ಇವರಿಗೆ ಪ್ಲಸ್ ಪಾಯಿಂಟು. ಸೊ ಚಾಮರಾಜನಗರ ಜಿಲ್ಲೆಯಿಂದ ಪುಟ್ಟರಂಗ ಶೆಟ್ಟಿ ಅವರು ಫೈನಲ್ ಆಗಿದ್ರೆ ಅಲ್ಲ, ಸಮುದಾಯ ಇವ್ರದ್ದು ಸಣ್ಣದೇ ಇರ್ಬೋದು, ಬಟ್ ಅವ್ರ ಕ್ಷೇತ್ರದಲ್ಲಿ ಮಾತ್ರ ಇವರ ವರ್ಚಸ್ಸು ಬಹಳ ದೊಡ್ಡ. ಯಾಕಂದ್ರೆ ಸೋಮಣ್ಣ ಮಾಡುವಂತಹ ರಾಜಕೀಯ ತಂತ್ರಗಾರಿಕೆಯಿಂದ ಗೆದ್ದು ಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಮತ್ತೆ ಆ ಹಿಂದೆನೂ ಕೂಡ ಗೆದ್ದಿದ್ರು ಅದೇ ಕ್ಷೇತ್ರದಲ್ಲಿ. ಸಹಜವಾಗಿ ಒಬ್ಬ ಶಾಸಕರಿಗೆ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಏನೇ ಸ್ಥಳೀಯ ಶಾಸಕರಾದ್ರೂ ಕೂಡ ಸೋಮಣ್ಣ ಏನೇನು ಎಲ್ಲ ವರ್ಕೌಟ್ ಮಾಡಬೇಕು, ತೆರೆ ಮುಂದೆ ಎಲ್ಲ ವರ್ಕೌಟ್ ಅನ್ನ ಮಾಡಿದ್ರು. ಅದರ ನಡುವೆನೂ ಕೂಡ ಮತ್ತೊಮ್ಮೆ ಗೆದ್ದು ಬರೋದ್ರಲ್ಲಿ ಪುಟ್ಟರಂಗ ಶೆಟ್ಟಿ ಸಕ್ಸಸ್ ಆದ್ರು. ಜೊತೆಗೆ ಒಂದು ಸಣ್ಣ ಸಮುದಾಯವನ್ನು ಗುರುತಿಸಬೇಕು. ಹಿಂದೆನೂ ಕೂಡ 2 ಬಾರಿ ಸಚಿವರಾಗಿದ್ದರು. ಯಾವುದೇ ವಿವಾದಗಳಿಲ್ಲ. ಒಂದು ನಿಗಮ ಕೊಟ್ಟರು, ಅದನ್ನು ಕೂಡ ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದರು. ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತರು ಆ ಜಿಲ್ಲೆಯಲ್ಲಿ. ಚಾಮರಾಜನಗರ ಆಗಿರ್ಬೋದು, ಮೈಸೂರು, ಈ ಭಾಗದಲ್ಲಿ ಅವ್ರ ಪ್ರಭಾವ ಇದ್ದೇ ಇದೆ. ಆ ಲಿಸ್ಟಲ್ಲಿ ಇವರನ್ನು ತಗೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ.